Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಅಂತಾರೆ. ಮಾತಾಡೋಕ್ಕೆ ಮುಂಚೆ ಅದು ನಮ್ಮ ಕಂಟ್ರೋಲಲ್ಲಿರುತ್ತೆ. ಮಾತಾಡಿದ ಮೇಲೆ ನಾವು ಅದ್ರ ಕಂಟ್ರೋಲಲ್ಲಿ ಇರ್ತೀವಿ ಅನ್ನೋದನ್ನು ಮರಿಬಾರ್ದು ಅಂತ. ನಿಜ ಅಭಿ, ನೀನು ಹೇಳ್ತಿರೋದು ಸತ್ಯ. ಆದರೆ ಈ ಮನೆಯಲ್ಲಿ ಏನೇನೋ ನಡೆದೋಯ್ತು, ಅಂದ್ಕೊಳ್ದೇ ಇರೋದೆಲ್ಲ ಆಗೋಯ್ತು. ಅದನ್ನೆಲ್ಲ ನೋಡಿ ನೋಡಿ ನನ್ನ ಮನಸ್ಸು ತುಂಬಾ ಡಿಸ್ಟರ್ಬ್ ಆಗೋಗಿತ್ತು. ನಾನು ಮನುಷ್ಯಲಲ್ವಾ ಅಭಿ, ನಿನ್ನ ಪಾಲಿಗೆ ನಾನು ನಿನ್ನ ಪ್ರೇಮ ದೇವತೆನೇ ಇರ್ಬೋದು. ಆದರೆ ನನಗೂ ಅಂತ ಒಂದು ಮನಸ್ಸಿದೆ ಅಲ್ವಾ, ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್ ನೀನು ಅದನ್ನೆಲ್ಲ ಮನಸ್ಸಿಗೆ ಹಾಕ್ಕೋಬೇಡ. ನೋಡು, ಇನ್ಮೇಲೆ ನಾವು ಹೀಗಿರೋದು ಬೇಡ. ಮೊದಲಿದ್ವಲ್ಲ, ನಮ್ಮ ಪಾಡಿಗೆ ನಾವು ಖುಷಿಯಾಗಿ ಯಾರ ಸುದ್ದಿಗೂ ಹೋಗದೆ ನಮ್ಮ ಪ್ರೀತಿಲಿ ನಾವು ಮುಳುಗೋಗಿದ್ವಲ್ಲ, ಹಾಗೆ. ಬೇಕಿದ್ರೆ ನೀನು ಕಾಲೇಜಲ್ಲಿ ಬಂದು ನನಗೆ ಇರಿಟೇಟ್ ಮಾಡ್ತಾ ಲವ್ ಫೀಲಿಂಗ್ ತೋರಿಸ್ತಿದ್ಯಲ್ಲ, ಹಾಗೆ ಬೇಕಾದರೂ ಇರ್ಬೋದು. ದಟ್ಸ್ ಯುವರ್ ಚಾಯ್ಸ್. ಆದರೆ ನಾವು ಇವಾಗಿರೋ ಹಾಗೆ ದೂರ ಇರೋದು ಬೇಡ ಅಭಿ. ಯಾಕೆ ನಿನ್ಗನ್ಸಲ್ವಾ ನಾವು ಮೊದಲಿನ ಹಾಗೆ ಇರಬೇಕು ಅಂತ? ಆದರೆ ಮನೇಲಿ ಇಷ್ಟೆಲ್ಲ ನಡೆದಿದ್ದಿಲ್ಲ, ಅದರ ಬಗ್ಗೆ ಗಮನ ಹೋಗ್ತಾ ಇಲ್ಲ. ಬರುತ್ತೆ ಅಭಿ, ಖಂಡಿತ ಬರುತ್ತೆ. ಅದು ಬಂದೇ ಬರಬೇಕು. ಅದು ಬರಬೇಕು ಅಂದರೆ ನಾವೊಂದು ಕೆಲಸ ಮಾಡಬೇಕು. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಏನದು? ನಾನು ನೀನು ಮೊದಲಿನ ಹಾಗೆ ಚೆನ್ನಾಗಿರ್ಬೇಕು ಅಂದರೆ ನೀನು ನನ್ನನ್ನು ಮದುವೆ ಆಗಬೇಕು. ನೀನು ನಿನ್ನ ಕೈಯಾರೆ ನನಗೆ ತಾಳಿ ಕಟ್ಟಬೇಕು. ನೋ ನೋ. ಹೇಗಾದರೂ ಈ ಮಾತು ಕೇಳ್ತೀಯ ಅಂತರ ನೀನು? ಮನೇಲಿ ಇಷ್ಟೆಲ್ಲ ನಡೆದಿದೆ, ಎಲ್ಲರೂ ಡಿಸ್ಟರ್ಬ್ ಆಗಿದ್ದಾರೆ. ಈ ಟೈಮಲ್ಲಿ ಶುಭ ಕಾರ್ಯನ ನಾನು ಇದಕ್ಕೆ ಒಪ್ಪಲ್ಲ. ಯಾಕೆ? ಯಾಕಭಿ? ನಾವಿಬ್ರು ಗಂಡ ಹೆಂಡ್ತಿ ತಾನೆ, ಮತ್ತೆ ನೀನು ಯಾಕೆ ನನಗೆ ತಾಳಿ ಕಟ್ಟಬಾರ್ದು? ನಾನು ನೀನು ಗಂಡ ಹೆಂಡ್ತಿ ಅಂತ ನಾನು ಒಪ್ಕೊಂಡಾಗಿದೆ ತಾನೆ, ಮತ್ತೆ ಯಾಕೆ ತಾಳಿ ಕಟ್ಟಬೇಕು ಅಂತ? ಅಭಿ ಪ್ಲೀಸ್, ನೀನು ನನ್ನನ್ನು ಪ್ಯಾಲೇಸ್ ಗ್ರೌಂಡಲ್ಲೋ ಅಥವಾ ಫಾರಿನ್ ಡೆಸ್ಟಿನೇಷನಲ್ಲೋ ಮದುವೆ ಮಾಡ್ಕೊ ಅಂತ ಕೇಳ್ತಾ ಇಲ್ಲ. ಯಾವುದಾದ್ರೂ ಒಂದು ಪುಟ್ಟ ದೇವಸ್ಥಾನದಲ್ಲಿ ಮಾಡ್ಕೊ ಅಂತ ಕೇಳ್ತಾ ಇದ್ದೀನಿ. ನನಗಷ್ಟೇ ಸಾಕು. ಇಲ್ಲ ಅಂದ್ರ ಇನ್ನೊಂದ್ಸತಿ ಈ ಮನೇಲಿ ಮರುಮಂಗಲ್ಯ ಧಾರಣೆ ಬಗ್ಗೆ ಮಾತಾಡ್ಬೇಡ. ನನಗದಿಷ್ಟ ಆಗಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಓಹೋ, ಸಾವು ನೋವಿಲ್ಲದೆ ಈಸಿಯಾಗಿ ನನ್ನ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಆದರೆ ನೀನು ನಾನು ತಾಳಿ ಕಟ್ಟಲ್ಲ ಅಂತ ಹೇಳ್ತಿದ್ಯಾ? ಆ ಮಾತೆ ಎತ್ತಬೇಡ ಅಂತ ಹೇಳ್ತಿದ್ಯಾ? ಎತ್ತಲ್ಲ, ಮಾತೆ ಎತ್ತಲ್ಲ. ಆದರೆ ನಿನ್ನನ್ನೇ ಎತ್ತುತ್ತೇನೆ. ಇನ್ನು ನಿನ್ನನ್ನು ಮುಗಿಸ್ದೆ ಬೇರೆ ದಾರಿನೇ ಇಲ್ಲ. ಇನ್ನು ನಿನ್ನ ಗುಳಿಗಾಲ ಇಲ್ಲ ಕಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.